ಕನ್ನಡ ಗೆಳೆಯರ ಬಳಗದಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉತ್ತೇಜಿಸುವ ಸಲುವಾಗಿ ಪ್ರತಿವರ್ಷ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಪಾಠೋಪಕರಣಗಳ ವಿತರಣೆ ಮಾಡಲಾಗುತ್ತದೆ. ಅದರಂತೆ ಈ ವರ್ಷ ರಾಮಮೂರ್ತಿ ನಗರ, ಅಂಬೇಡ್ಕರ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದ 129 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಪೆನ್, ಪೆನ್ಸಿಲ್, ರಬ್ಬರ್, ಮೆಂಡರ್ಗಳನ್ನು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಗೆಳೆಯರ ಬಳಗದ ಪ್ರಮುಖರಾದ ರಾನಂ ಚಂದ್ರಶೇಖರ್ ರವರು, ಈ ಶಾಲೆಯಲ್ಲಿ ಶಿಶುವಿಹಾರದಿಂದ ಪದವಿ ಪೂರ್ವ ತರಗತಿಯವರೆಗೆ ಸುಮಾರು 250 ವಿದ್ಯಾರ್ಥಿಗಳಿದ್ದಾರೆ. ಶಾಲೆಯ ಉತ್ತಮ ಕಟ್ಟಡ ಜೊತೆಗೆ ಅಗತ್ಯ ಮೂಲ ಸೌಕರ್ಯ, ಸ್ವಚ್ಛ ವಾತಾವರಣ ಕಂಡು ಆನಂದವಾಯಿತು. ಬೆಂಗಳೂರು ನಗರದ ಸರಹದ್ದಿನಲ್ಲಿ ಉತ್ತಮ ಖಾಸಗಿ ಶಾಲೆಗಳಿಗೆ ಸಮನಾದ ಮಾದರಿ ಕನ್ನಡ ಸರ್ಕಾರಿ ಶಾಲೆಯೊಂದು ಇದೆ ಎನ್ನುವುದು ಅಚ್ಚರಿ ಎನಿಸುತ್ತದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಮಂಜುನಾಥ ಆರ್ ಹಿಟಾಚಿ ಇವರಂತಹ ಪೋಷಕರು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸಿಕ್ಕಿದರೆ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳಿಲ್ಲದೆ ಮುಚ್ಚಿ ಹೋಗುವುದು ತಪ್ಪುತ್ತದೆ. ಮಂಜುನಾಥ್ ಅವರ ಶ್ರದ್ಧೆ, ಬದ್ಧತೆ ವಿಶೇಷವಾದದ್ದು. ನಮ್ಮ ಕನ್ನಡ ಗೆಳೆಯರ ಬಳಗವು ಅವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸುತ್ತದೆ. ಶಿಕ್ಷಣ ಕ್ಷೇತ್ರಕ್ಕೆ ಹಾಗೂ ಕನ್ನಡಕ್ಕಾಗಿ ನೀವು ಸಲ್ಲಿಸುತ್ತಿರುವ ಸೇವೆ ನಿರಂತರವಾಗಿರಲಿ ಎಂದರು. ಇದೇ ಸಂದರ್ಭದಲ್ಲಿ ಶಾಲಾ ಕಾಲೇಜಿನ ಎಸ್ಡಿಎಂಸಿ ಮುಖ್ಯಸ್ಥರಾದ ಹಿಟಾಚಿ ಮಂಜುನಾಥ ರವರು ಮಾತನಾಡಿ, ಕನ್ನಡ ಗೆಳೆಯರ ಬಳಗದ ಕನ್ನಡ ಮನಸ್ಸುಗಳು, ಹಿರಿಯರು ಬಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಆಶೀರ್ವದಿಸಿದ್ದು ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಈ ಶಾಲೆ ಇಷ್ಟು ಅಭಿವೃದ್ಧಿ ಹೊಂದಲು ಮೂಲ ಕಾರಣ ನಮ್ಮ ಶಾಸಕ ಭೈರತಿ ಬಸವರಾಜರವರು. ಅವರು ಹಾಕಿಕೊಟ್ಟ ಬುನಾದಿ ಈ ಶಾಲೆ ಮಾದರಿ ಶಾಲೆಯಾಗಲು ಕಾರಣ ಎಂದು ಶಾಸಕರ ಸೇವೆಯನ್ನು ನೆನೆದರು. ಸಮಾರಂಭದಲ್ಲಿ ಖ್ಯಾತ ಸಂಶೋಧಕ ಡಾಕ್ಟರ್ ಆರ್ ಶೇಷಶಾಸ್ತ್ರಿ, ಬಾಹ ಉಪೇಂದ್ರ, ಮ ಚಂದ್ರಶೇಖರ, ಎಚ್ಎಸ್ ಹಿರಿಯಣ್ಣ, ಗಾಯತ್ರಿ ಚಂದ್ರಶೇಖರ, ಎಚ್ಎನ್ ರಮೇಶ್ ಬಾಬು, ಹಿರಿಯ ಕನ್ನಡ ಹೋರಾಟಗಾರ ಬೇರಾ ನಾಗರಾಜ್, ರಾಮಕೃಷ್ಣ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿವಿ ಭಾರತಿ ಸೇರಿದಂತೆ ಶಾಲಾ ಆಡಳಿತ ಮಂಡಳಿ ಮತ್ತು ಕನ್ನಡ ಗೆಳೆಯರ ಬಳಗದ ಗೆಳೆಯರು ಉಪಸ್ಥಿತರಿದ್ದರು. ಹೋರಾಟಗಳ ಜೊತೆಗೆ ವಿಶೇಷವಾಗಿ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಆಯ್ದ ಸರ್ಕಾರಿ ಶಾಲೆಗಳಿಗೆ ಪಾಠೋಪಕರಣಗಳು ಕೊಡ್ತೇವೆ. ಹಾಗೆ ನಿನ್ನೆ ಪ್ರತಿ ವರ್ಷ ಒಂದು ಸರ್ಕಾರಿ ಶಾಲೆಗೆ ಪ್ರತಿ ನವೆಂಬರ್ನಲ್ಲಿ ನಾವು ಕನ್ನಡ ಜಾಗೃತಿಗೆ ಸಂಬಂಧಿಸಿದಂಥ ಪುಸ್ತಕ, ಕನ್ನಡಕ್ಕೆ ದುಡಿದವರಿಗೆ ಕನ್ನಡ ಚಿರಂಜೀವಿ ಪ್ರಶಸ್ತಿ, ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಹೆಸರಿನಲ್ಲಿ ನಾವು ಕನ್ನಡ ಜಾಗೃತಿ, ಚಿದಾನಂದ ಮೂರ್ತಿ ಕನ್ನಡ ಜಾಗೃತಿ ಪ್ರಶಸ್ತಿ ಕೊಡ್ತೀವಿ. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ತಗೊಂಡಿರುವಂಥ ಸರ್ಕಾರಿ ಕನ್ನಡ ಶಾಲೆಗೆ ಒಂದು 10,000 ರೂಪಾಯಿ ನಗದು ಮತ್ತು ಅವರಿಗೆ ಒಂದು ಪುಸ್ತಕಗಳು ಹಾಗೆಲ್ಲ ಕೊಟ್ಟು ಅವರಿಗೆ ವಿಶೇಷವಾದಂಥ ಒಂದು ಮಾನ್ಯತಾ ಪತ್ರವನ್ನು ಕೊಟ್ಟು ಸನ್ಮಾನಿಸ್ತೀವಿ. ಇವತ್ತು ನಾವು ಕೃಷ್ಣರಾಜಪುರ ಈ ಒಂದು ರಾಮಮೂರ್ತಿ ನಗರದ ಶಾಲೆಗೆ ಬಂದಿದ್ದೀವಿ. ವಿಶೇಷವಾಗಿ ನಮಗೆ 2 ಕಾರಣಕ್ಕೆ ಈ ಶಾಲೆ ಬಗ್ಗೆ ಗೌರವ ಇದೆ. ಒಂದು, ಜನಪರವಾದಂತಹ ಭೈರತಿ ಬಸವರಾಜ್ ಅವರು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಿದ್ದಾರೆ. ಒಬ್ಬ ಕನ್ನಡದ ಕಾರ್ಯಕರ್ತನಾಗಿ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ನೋಡಿದ್ದೀನಿ. ಅವ್ರ ಕ್ಷೇತ್ರ ಅನ್ನೋದು ಇನ್ನೊಂದು. ಮಂಜುನಾಥ್ ಅವರು ಭಾಳ ಒಳ್ಳೆಯ ಶಾಲೆಯನ್ನು ಕಟ್ಟಿದ್ದಾರೆ ಎನ್ನುವಂಥದ್ದು ತಿಳಿದು ನಮಗೆ ಸಂತೋಷವಾಯಿತು. ಈ ಶಾಲೆಯ ಒಟ್ಟು ಆವರಣವನ್ನು ನೋಡಿ ಎಲ್ಲ ಸರ್ಕಾರಿ ಶಾಲೆಗಳು ಹೀಗೆ ಆಗಲಿ ಅಂತ ಆಶಿಸ್ತೇವೆ. ಹಣಕಾಸಿರುವಂತಹ ಜನ ಈ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪಾಠೋಪಕರಣಗಳು ಕೊಡೋದು, ಪುಸ್ತಕಗಳನ್ನು ಕೊಟ್ಟು ಉತ್ತಮ ಗ್ರಂಥಾಲಯ ಆಗೋದಕ್ಕೆ ಸಹಕರಿಸಬೇಕು. ಅದಕ್ಕೆ ನಮ್ಮಂತ ಕೃಷ್ಣಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಮೂರ್ತಿ ನಗರದ ಈ ಒಂದು ಭವ್ಯವಾದಂಥ ಸುಂದರವಾದಂಥ ಶಾಲೆ. ಯಾಕಂದ್ರೆ ನಾನೇ ಇಲ್ಲೆಲ್ಲ ಮಕ್ಕಳು ಭಾಗ್ಯವಂತರು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಅವರೆಲ್ಲ ಅಧಿಕಾರಿಗಳಾಗಿ ಸರ್ಕಾರಿ ಸೇವೆ ಮಾಡಿದ್ರೆ ನಾವು ಮಾಡೋಕ್ಕೆ ಸಾರ್ಥಕವಾಗುತ್ತೆ. ಅವರೊಂದಷ್ಟು ಜನಕ್ಕೆ ಕನ್ನಡ ಶಾಲೆಗಳಿಗೆ ಸಹಾಯ ಮಾಡ್ತಾರೆ ಅನ್ನೋದೇ ನಮ್ಮ ಕನ್ನಡ ಗೆಳೆಯರ ಬಳಗದ ಸರ್ವವ್ಯಾಪ್ತಿ ಆಗಬೇಕು. ಕನ್ನಡ ಅನ್ನೋದು ಸರ್ವಸ್ಪರ್ಶವಾಗಬೇಕು. ಕನ್ನಡ ಎಲ್ಲ ಸಮಾಜದಲ್ಲಿ ಎಲ್ರಿಗೂ ಕನ್ನಡವೇ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡವನ್ನು ಕಲಿಬೇಕು, ಕನ್ನಡ ಭಾಷೆಯನ್ನು ನಾವು ಆರಾಧಿಸಬೇಕು ಅನ್ನೋದೇ ನಮ್ಮ ಒಂದು ಮುಖ್ಯವಾದಂಥ ಪ್ರಮುಖವಾದ ಆಶಯ. ಆ ದಿಕ್ಕಿನಲ್ಲಿ ಇವತ್ತು ಈ ರಾಮಮೂರ್ತಿ ನಗರ ಶಾಲೆಗೆ ಬಂದು ನಾವೆಲ್ಲರೂ ನಮ್ಮ ಕನ್ನಡ ಗೆಳೆಯರ ಬಗ್ಗೆ ರಾನಂ ಚಂದ್ರಶೇಖರ ನೇತೃತ್ವದಲ್ಲಿ ಡಾಕ್ಟರ್ ಶೇಷಶಾಸ್ತ್ರಿ ಮಾರ್ಗದರ್ಶನದಲ್ಲಿ ಉಪೇಂದ್ರ ಅವರು, ಬೇರಾ ನಾಗರಾಜು ಅದೇ ಮತ್ತು ಹಿರಿಯಣ್ಣ ಇವರೆಲ್ಲರೂ ಬಂದಿದ್ದಾರೆ, ಮತ್ತು ಗಾಯತ್ರಿ ಇವರೆಲ್ಲರೂ ಬಂದಿದ್ದಾರೆ. ಇವರೆಲ್ಲರ ಒಂದು ದರ್ಶನದಲ್ಲಿ ಈ ಶಾಲೆಗೆ ಮಾಡಿದ ಮುಂದಿನ ವರ್ಷ ಇನ್ನೊಂದು ಶಾಲೆಗೆ, ಒಳ್ಳೆಯ ಶಾಲೆಗೆ ಇವತ್ತು ಅವರು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಯಾಕೆ ಅಂದರೆ ನಾವು ಓದುವಾಗ ಮರಳಿನಲ್ಲಿ ಬರ್ಕೊಂಡು
ಅದು ಅಳಿಸೋಗ್ತಾ ಇತ್ತು. ಇವತ್ತು ನಿಮಗೆ ಪೆನ್ನು ಪುಸ್ತಕದಲ್ಲಿ ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಸರ್ಕಾರ ಮೂಲ ಸೌಕರ್ಯಗಳನ್ನೆಲ್ಲ ಕೊಟ್ಟಿದೆ. ಅದೇ ರೀತಿಯಲ್ಲಿ ರಾಮಮೂರ್ತಿ ನಗರ ಶಾಲೆ ಒಂದು ಕಾಲದಲ್ಲಿ ನಾವು ಇಲ್ಲಿ ಮೂಲ ನಿವಾಸಿಯಾಗಿದ್ದು ಈ ಶಾಲೆಯ ವಾತಾವರಣ ಹೆಂಗಿತ್ತು ಅಂತ ಚಂದ್ರಶೇಖರ್ ಸರ್ ಅವರು ಮತ್ತು ಶೇಷಗಿರಿ ಸರ್ ಅವರು, ಉಪೇಂದ್ರ ಸರ್ ಅವರು ಎಲ್ಲ ಈ ತಂಡ ಏನಿದೆ ಎಲ್ಲರೂ ಇವತ್ತು ನಮ್ಮ ರಾಮಮೂರ್ತಿ ನಗರ ಶಾಲೆ ನೋಡಿಬಿಟ್ಟು ಇದೇ ಥರ ಸರ್ಕಾರಿ ಶಾಲೆಗಳು ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗಗಳಲ್ಲಿ ತಲೆ ಎತ್ತಿ ಕನ್ನಡವನ್ನು ಉಳಿಸುವಂಥ ಕೆಲಸಗಳು ಮಾಡಲಿ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳ್ತಾ ಇದ್ದರೆ ಇವತ್ತು ನನಗೆ ಸಂತೋಷ. ಸಾಹಿತಿಗಳು ಇಷ್ಟು ಜನ ಬಂದು ಈ ವೇದಿಕೆ ಮೇಲೆ ಕುತ್ಕೊಂಡು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಇದೇ ರೀತಿ ಕನ್ನಡ ಗೆಳೆಯರ ಬಳಗದವರು ಅವರು ಮಕ್ಕಳಿಗೆ ಪ್ರೋತ್ಸಾಹ ಧನಗಳನ್ನು ಕೊಟ್ಟು ನಾವು ವರ್ಷವೂ ಸಹಾಯ ಮಾಡ್ತೀವಿ ನಮ್ಮ ಸಂಘದ ವತಿಯಿಂದ ಅಂತೇಳಿ ಇವತ್ತು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದು ಅವರ ಸೇವೆಯನ್ನು ಸ್ಮರಿಸುತ್ತಾ ಇವತ್ತು ಈ ಶಾಲೆ ಅಂಬೇಡ್ಕರ್ ನಗರ ರಾಮಮೂರ್ತಿ ನಗರದಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಮೂಲ ಕಾರಣ ಯಾರು ಅಂದರೆ ನಮ್ಮ ಶಾಸಕರಾದಂಥ ಬೈಲ್ತಿ ಬಸವರಾಜಣ್ಣನವರು. ಇವತ್ತು ಆ ಬೈಲ್ತಿ ಬಸವರಾಜಣ್ಣನವರ ಹಾಕಿಕೊಟ್ಟಂಥ ಈ ಬುನಾದಿ ಈ ಶಾಲೆ ಈ ಮಾದರಿ ಶಾಲೆ ಆಗೋಕ್ಕೆ ಕಾರಣವಾಗಿದೆ. ಇವತ್ತು ಅವರು ಸಂತೋಷ ಪಡೋದಕ್ಕೂ ಮೂಲ